ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಂತಾ ಸ್ಯಾಮ್ಜಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು NT ಸ್ಕ್ಯಾನ್ ಹಾಗೂ ಡ್ಯುಯಲ್ ಮಾರ್ಕರ್ ಟೆಸ್ಟ್ ಅಥವಾ ಡಬಲ್ ಮಾರ್ಕರ್ ಟೆಸ್ಟ್, ಅದನ್ನ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮಿಸ್ಟರಲ್ಲಿ ಇದನ್ನ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್, ನನಗೇನು ಅನುಭವ ಆಗಿದೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಕ್ಚುಲಿ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮಿಸ್ಟರಲ್ಲಿ ಒಂದು 11ರಿಂದ 13 ವೀಕಲ್ಲಿ ನಿಮ್ಮ ಗೈನಕಾಲಜಿಸ್ಟ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಈ ಒಂದು ಸ್ಕ್ಯಾನ್ನ ಮಾಡಿಸ್ಕೊಳಕ್ಕೆ, NT ಸ್ಕ್ಯಾನ್ನ ಮಾಡಿಸ್ಕೊಳಕ್ಕೆ ಹೇಳ್ತಾರೆ. ಸೊ NT ಸ್ಕ್ಯಾನ್ ಮಾಡಿಸಿದ ದಿನನೇ ಈ ಡಬಲ್ ಮಾರ್ಕರ್ ಟೆಸ್ಟ್ನು ಮಾಡಲಿಕ್ಕೆ ಹೇಳ್ತಾರೆ. ಸೊ ಡಬಲ್ ಮಾರ್ಕರ್ ಟೆಸ್ಟ್ ಅಥವಾ NT ಸ್ಕ್ಯಾನ್ನ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಕ್ಯಾನ್, ಇದನ್ನ ಮಿಸ್ ಮಾಡಬಾರ್ದು. ಎಸ್ಪೆಷಲಿ ಡಬಲ್ ಮಾರ್ಕರ್ ಟೆಸ್ಟ್ ಅದು ಯಾಕೆ ಮಾಡಿಸ್ತಾರೆ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ NT ಸ್ಕ್ಯಾನ್ ಇಸ್ ನಥಿಂಗ್ ಬಟ್ ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ಸ್ಕ್ಯಾನ್ ಅಂತಾರೆ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ NT ಸ್ಕ್ಯಾನ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಆಕ್ಚುಲಿ ಈ ಪರ್ಟಿಕ್ಯುಲರ್ NT ಸ್ಕ್ಯಾನ್ ಅನ್ನ 11ರಿಂದ 13 ವೀಕಲ್ಲಿ ಮಾಡ್ತಾರೆ. ಸೊ ನಾನು ನನ್ನ ರಿಪೋರ್ಟ್ ಇಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನೀಗ ಇರೋದು 7th ಮಂತ್ ಆಫ್ ಪ್ರೆಗ್ನೆನ್ಸಿಲಿ. ಸೊ ನನಗನ್ನಿಸ್ತು ಈ ಒಂದು ವಿಡಿಯೋ ವಿಲ್ ಬಿ ಯೂಸ್ಫುಲ್ ಫಾರ್ ಎವ್ರಿ ಪ್ರೆಗ್ನೆಂಟ್ ವುಮನ್ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದನ್ನ 11ರಿಂದ 13 ವೀಕಲ್ಲಿ ಮಾಡ್ತಾರೆ NT ಸ್ಕ್ಯಾನನ್ನು. ನನಗೆ ಇದನ್ನ ಮಾಡಿದ್ದು 13ನೇ ವೀಕ್ ಆಗಿ ಒಂದು ದಿನ ತುಂಬಿತ್ತು. ಸೊ ಅವಾಗ ನನಗೆ NT ಸ್ಕ್ಯಾನ್ ಮಾಡಿದ್ದು. ಸೊ ಈ NT ಸ್ಕ್ಯಾನಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಸ್ಕ್ಯಾನಿಗೆ ಅಂತ ಹೋದಾಗ ನಮಗೆ ಆ ಒಂದು ಜೆಲ್ನ ಅಪ್ಲೈ ಮಾಡಿ, ನಮ್ಮ ಸ್ಟಮಕ್ ಮೇಲೆ ಜೆಲ್ನ ಅಪ್ಲೈ ಮಾಡಿ ಸ್ಕ್ಯಾನ್ ಮಾಡುವಾಗ ಆ ಭ್ರೂಣದ ಹಿಂದಿರೋ ಅಂದರೆ ಫೀಟಸ್ ಹಿಂಭಾಗದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡ್ ಏನಪ್ಪಾ ಅಂದರೆ ನ್ಯೂಕಲ್ ಫ್ಲೂಯಿಡ್ ಅಂತ, ಅದಕ್ಕೆ ಹೆಸರು NT ಸ್ಕ್ಯಾನ್ ಅಂತ. ಫ್ರೆಂಡ್ಸ್, ಸೊ ದಿಸ್ ನ್ಯೂಕಲ್ ಫ್ಲೂಯಿಡ್ನ ಮೆಷರ್ಮೆಂಟ್ ಮಾಡ್ತಾರೆ. ಸೊ ಆ ಫ್ಲೂಯಿಡ್ ಒಂದು ಪರ್ಟಿಕ್ಯುಲರ್ ಕಂಟೆಂಟಲ್ಲಿ ಇತ್ತಂದ್ರೆ ಸೊ ಮಗುಗೆ ಡೌನ್ ಸಿಂಡ್ರೋಮ್ ಪ್ರಾಬ್ಲಮ್ ಇಲ್ಲ ಅಂತ. ಆ ನ್ಯೂಕಲ್ ಫ್ಲೂಯಿಡ್ ಏನಾದರೂ ಹೆಚ್ಚಿತ್ತಂದ್ರೆ ಮಗುಗೆ ಡೌನ್ ಸಿಂಡ್ರೋಮ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಇದೊಂದು ಟೆಸ್ಟ್, ಇಟ್ಸ್ ಒಂದು ಸ್ಕ್ರೀನಿಂಗ್. ಸೊ ಇದಕ್ಕೆ ಕಂಬೈನ್ ಆಗಿ NT ಸ್ಕ್ಯಾನ್ಗೆ ಕಂಬೈನ್ ಆಗಿ ಡೌನ್ ಸಿಂಡ್ರೋಮ್ ಡ್ಯುಯಲ್ ಮಾರ್ಕರ್ ಟೆಸ್ಟ್ ಅಥವಾ ಡಬಲ್ ಮಾರ್ಕರ್ ಟೆಸ್ಟ್ ಅಂತಲೂ ಮಾಡ್ತಾರೆ. ಸೊ ಫಸ್ಟ್ ನಾವು NT ಸ್ಕ್ಯಾನ್ ನಮ್ಮ ಗೈನಕಾಲಜಿಸ್ಟ್ ಅಥವಾ ನಮಗೆ ಸ್ಕ್ಯಾನ್ ಮಾಡೋರು ಡಾಕ್ಟರ್ ಸ್ಕ್ಯಾನ್ ಮಾಡಿ ಹೇಳುವಾಗ ಒಂದು ರಿಪೋರ್ಟ್ ಕೊಡ್ತಾರೆ, ಒಂದು ಸ್ಕ್ಯಾನ್ ರಿಪೋರ್ಟ್. ಅದರಲ್ಲಿ ಈ ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ಟೆಸ್ಟ್ ಮಾಡಿದಾಗ ಮಗುವಿನ ಫ್ಲೂಯಿಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸೊ ಆಲ್ಸೋ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನು ಮಾಡ್ತಾರೆ ಅಂದರೆ CRL ಲೆಂತ್, ನಥಿಂಗ್ ಬಟ್ ಕ್ರೌನ್ ಟು ರಂಪ್ ಲೆಂತ್, ಮಗುವಿನ ಪಾಪು ಫೀಟಸ್ ಅಥವಾ ಭ್ರೂಣದ್ದು ತಲೆಯಿಂದ ಫುಲ್ ಬಾಡಿ ಮೆಷರ್ಮೆಂಟ್, ಕ್ರೌನ್ ಟು ರಂಪ್ ಲೆಂತ್ ಎಷ್ಟಿದೆ ಅಂತ ತಿಳ್ಕೊತಾರೆ. ಸೊ ಅದೊಂದು ಮೆಷರ್ ಮಾಡ್ತಾರೆ. ಪ್ಲಸ್ ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ಅದು ನಾರ್ಮಲ್ ಇದೆಯಾ, ಈ ನಾರ್ಮಲ್ ಇಲ್ಲ ಅಂದರೆ ಮಗುಗೆ ಡೌನ್ ಸಿಂಡ್ರೋಮ್ ಬರೋ ಚಾನ್ಸಸ್ ಇರುತ್ತೆ, ಅದೊಂದು ಕಂಡುಹಿಡಿತಾರೆ. ಆಲ್ಸೋ ಮಗುವಿನ ಫೀಟಲ್ ರೇಟ್ ಅದು ಫಸ್ಟ್ ಸ್ಕ್ಯಾನಲ್ಲೂ ಮಾಡಿರ್ತಾರೆ. ಈ ಪರ್ಟಿಕ್ಯುಲರ್ ಸ್ಕ್ಯಾನಲ್ಲೂ ಮಗುವಿನ ಹಾರ್ಟ್ ಬೀಟ್ ಎಷ್ಟಿದೆ ಅಂತಲೂ ನೋಡ್ತಾರೆ. ಇದೆಲ್ಲ ಆದಮೇಲೆ ನಮಗೆ ಡಬಲ್ ಮಾರ್ಕರ್ ಟೆಸ್ಟ್ಗೆ ಹೋಗೋಕೆ ಹೇಳ್ತಾರೆ. ಫ್ರೆಂಡ್, ನಮ್ದು ಒಮ್ಮೆ NT ಸ್ಕ್ಯಾನ್ ಮುಗಿತಿದ್ದಂಗೆ ಡಬಲ್ ಮಾರ್ಕರ್ ಟೆಸ್ಟ್ ಹೇಳ್ತಾರಲ್ಲ, ಡಬಲ್ ಮಾರ್ಕರ್ ಟೆಸ್ಟ್ ತುಂಬಾ ಸಿಂಪಲ್, ಇದರಲ್ಲಿ ಭಯ ಪಡಬೇಕು ಅನ್ನೋದು ಏನೂ ಇಲ್ಲ. ಐದರ್ NT ಸ್ಕ್ಯಾನ್ ಆಗಲಿ ಅಥವಾ ಡಬಲ್ ಮಾರ್ಕರ್ ಟೆಸ್ಟ್ ಆಗಲಿ ಯಾವುದಕ್ಕೂ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಭಯ ಪಡದೇನೆ ನೀವು ಧೈರ್ಯವಾಗಿ ಹೋಗಿ ಬನ್ನಿ, ಯಾಕಂದರೆ ಇದು ಎರಡೂ ಟೆಸ್ಟ್ ತುಂಬಾನೇ ಇಂಪಾರ್ಟೆಂಟ್. ಫ್ರೆಂಡ್ಸ್, ಯಾಕಂದರೆ ಅರ್ಲಿ ಪ್ರೆಗ್ನೆನ್ಸಿಲಿ ನಮ್ಮ ಹೊಟ್ಟೆಲಿ ಬೆಳೀತಿರೋ ಮಗುವಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಗೆ ಅವ್ರು ಸಜೆಷನ್ ಕೊಡ್ತಾರೆ, ವೆದರ್ ಇಟ್ ಕ್ಯಾನ್ ಬಿ ಕ್ಯೂರೇಬಲ್ ಅಥವಾ ನಾವು ಏನು ಮಾಡೋದು ಫರ್ದರ್, ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ನಮ್ಮ ಗೈನಕಾಲಜಿಸ್ಟ್ ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಸೊ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಅಥವಾ ಡ್ಯುಯಲ್ ಮಾರ್ಕರ್ ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮಿಂದ ಒಂದು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ. ಯಾಕಪ್ಪ ಇದನ್ನ ಅದೇ ಟೈಮಿಗೆ ಮಾಡ್ತಾರೆ ಅಂದರೆ ಈ ಮಗುವಿನ ಭ್ರೂಣದ ಹಿಂದೆ ಬೆಳೆದಿರೋ ಆ ನ್ಯೂಕಲ್ ಫ್ಲೂಯಿಡ್ ಇರುತ್ತಲ್ಲ, ಅದು 15 ವೀಕ್ ಆಗ್ತಿದ್ದಂಗೆ ಅದು ಡಿಸಪಿಯರ್ ಆಗುತ್ತೆ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಟೆಸ್ಟ್ನ 11ರಿಂದ 13 ವೀಕ್ ಒಳಗೆ ಮುಗಿಸ್ಲಿಕ್ಕೆ ನೋಡ್ತಾರೆ.
ಸೊ ಆ ಟೈಮಲ್ಲಿ ಎಲ್ಲ ಗರ್ಭಿಣಿ ಮಹಿಳೆಯರು ಈ ಟೆಸ್ಟ್ನ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಬಿಟ್ಟು ನಮಗೆ ಈಗ ಇವತ್ತು ಕಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಅದು ರಿಪೋರ್ಟ್ ಬರಲ್ಲ, ಒಂದು 3 ರಿಂದ 4 ದಿನ ಅದನ್ನ ಲ್ಯಾಬಲ್ಲಿ ತಗೊಂಡು ಹೋಗಿ ಪ್ರೊಸೆಸ್ ಮಾಡ್ತಾರೆ. ಅದಾದ್ಮೇಲೆ ನಮಗೊಂದು ರಿಪೋರ್ಟ್ ಬರುತ್ತೆ, ಒಂದು 2-3 ಪೇಜಿನ ರಿಪೋರ್ಟ್ ಬರುತ್ತೆ. ಅದರಲ್ಲಿ ನಮಗೆ ರಿಸ್ಕ್ ಫ್ಯಾಕ್ಟರ್ನ ಕಂಡುಹಿಡಿತಾರೆ. ಇದರಲ್ಲಿ 3 ಟೈಪ್ ಆಫ್ ಡೌನ್ ಸಿಂಡ್ರೋಮ್ಸ್ ಇದೆ. ಒಂದು ಎಡ್ವರ್ಡ್ ಸಿಂಡ್ರೋಮ್ ಅಂತ, ಇನ್ನೊಂದು ಪಟಾವ್ ಸಿಂಡ್ರೋಮ್ ಅಂತ, ಇನ್ನೊಂದು ಡೌನ್ ಸಿಂಡ್ರೋಮ್ ಅಂತ ಇದೆ. ಸೊ 3 ಟೈಪ್ ಆಫ್ ಡೌನ್ ಸಿಂಡ್ರೋಮ್ಗಳನ್ನ ಬರತರದ ಸಿಂಡ್ರೋಮ್ ಬಗ್ಗೆ ಹೇಳಿದೆ. ಅದು 3 ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್, ಅಂದ್ರೆ ಅನುವಂಶಿಕವಾಗಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಬೆಳೆಯೋ ಮಕ್ಕಳ ಫಿಸಿಕಲ್ ಲುಕ್ ಹಾಗೂ ಅವರ ಮೆಂಟಲ್ ಅಬಿಲಿಟಿ ತುಂಬಾ ವೀಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಮತ್ತೆ ಹೈ ರಿಸ್ಕ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ತರ ಡೌನ್ ಸಿಂಡ್ರೋಮ್ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇರೋ ಮಕ್ಕಳಲ್ಲಿ ಅಥವಾ ಆ ತರ ಒಂದು ಮಗು ಹುಟ್ಟುತ್ತಾ ಇದೆ ಅಂದ್ರೆ ಆ ಮಕ್ಕಳು ಇನ್ನು ಮೆಜಾರಿಟಿ ಕೇಸಸ್ ಅಲ್ಲಿ 1 ವರ್ಷ ಮಾತ್ರ ಬದುಕೋ ಚಾನ್ಸಸ್ ಇರುತ್ತೆ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ತರ ಡೌನ್ ಸಿಂಡ್ರೋಮ್ ಇದೆಯಾ ಇಲ್ವಾ ಅನ್ನೋದನ್ನ ಈ ಪರ್ಟಿಕ್ಯುಲರ್ ಡಬಲ್ ಮಾರ್ಕರ್ ಟೆಸ್ಟ್ ಅಲ್ಲಿ ಅದು ಒಂದು ಸ್ಕ್ರೀನಿಂಗ್ ಅಲ್ಲಿ ಕಂಡುಹಿಡಿತಾರೆ. ಬಟ್ ಹಾಗಂತ ಇದು ಕಂಪ್ಲೀಟ್ ಆಗಿ ಈಗ ಒಂದು ರಿಸ್ಕ್ ಹೈ ಅಂತ ಬಂತು ಅಂದ್ರೆ ನಮ್ಗೆ ಖಂಡಿತವಾಗ್ಲೂ ಅದೇ ತರ ಮಗು ಹುಟ್ಟುತ್ತೆ ಅಂತ ಅಲ್ಲ. ಈ ತರ ಒಂದು ಹೈ ರಿಸ್ಕ್ ಇತ್ತು ಅಂದ್ರೆ ಫರ್ದರ್ ಟೆಸ್ಟ್ಗಳಿದೆ, ಆ ಟೆಸ್ಟ್ಗಳನ್ನ ಮಾಡಿಬಿಟ್ಟು ಅದರಲ್ಲಿ ಕನ್ಫರ್ಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ಲಿ ಕನ್ಫರ್ಮೇಶನ್ ಟೆಸ್ಟ್, ಇಟ್ಸ್ ಜಸ್ಟ್ ದ ಸ್ಕ್ರೀನಿಂಗ್. ಸೊ ನಮ್ಮ ಆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತಾರಲ್ಲ ಅದರಲ್ಲಿ 3 ತರ ಒಂದು ಇದು ಕೊಡ್ತಾರೆ. ಒಂದು ಹೈ ರಿಸ್ಕ್, ಇನ್ನೊಂದು ಲೋ ರಿಸ್ಕ್, ಇನ್ನೊಂದು ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ. ಸೊ ಅದು ಆಕ್ಚುಲಿ ರೇಷಿಯೋದಲ್ಲಿರುತ್ತೆ, 1:1000, 1:500, 1:600 ಅಂತ. ಅಂದ್ರೆ ಈಗ ನಮ್ಮ ಸೇಮ್ ಏಜ್ ಗ್ರೂಪ್, ನಮ್ಮ ವಯಸ್ಸು, ನಮ್ಮ ಎತ್ತರ, ನಮ್ಮ ತೂಕ ಎಲ್ಲ ಇದನ್ನ ಕಂಪೇರ್ ಮಾಡಿದಾಗ ಈಗ ಒಂದು ರೂಮಲ್ಲಿ 1000 ಪೀಪಲ್ ಇದ್ರಂದ್ರೆ ಈಗ ಆ ರಿಸ್ಕ್ ಫ್ಯಾಕ್ಟರ್ 1:1000 ಅಂದ್ರೆ ಅದ್ರಲ್ಲಿ ಯಾರಿಗಾರ ಒಬ್ಬರಿಗೆ ಆ ತರ ರಿಸ್ಕ್ ಕಾಣಬಹುದು ಅಂತ ಹೇಳ್ತಾರೆ. ಸೊ ಈ ತರ ಅದನ್ನ ಕಂಡುಹಿಡಿತಾರೆ. ನಿಮಗೆ ಆ ಡಬಲ್ ಮಾರ್ಕರ್ ಟೆಸ್ಟ್ ಅಲ್ಲಿ ಇಟ್ ಇಸ್ ಅ ಲೋ ರಿಸ್ಕ್ ಅಥವಾ ನೆಗೆಟಿವ್ ಅಂತ ಬಂತು ಅಂದ್ರೆ ನೀವು ಅದ್ರ ಬಗ್ಗೆ ವರಿ ಮಾಡೋದೇ ಬೇಕಾಗಿಲ್ಲ. ಇನ್ ಕೇಸ್ ಏನಾದ್ರೂ ಹೈ ರಿಸ್ಕ್ ಅಂತ ಬಂತಂದ್ರೆ ನಿಮ್ಮ ಗೈನಕಾಲಜಿಸ್ಟ್ ನಿಮಗೆ ಫರ್ದರ್ ಏನ್ ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಈ ಟೆಸ್ಟ್ ಮಾಡೋದನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಡಬಲ್ ಮಾರ್ಕರ್ ಟೆಸ್ಟ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಫ್ರೆಂಡ್ಸ್. ಸೊ ಆದರೆ ಮಾಡಿಸೋದು ಒಂದು ರೀತಿ ಒಳ್ಳೆಯದು. ನನಗೂ ಇದು ಒಂದು 3000 ತನಕ ಆಯಿತು. ಅಂದರೆ ಈ ಪರ್ಟಿಕ್ಯುಲರ್ ಟೆಸ್ಟ್ ಮಾಡಿಸ್ಲಿಕ್ಕೆ 3000 ರುಪೀಸ್ ತನಕ ಆಯಿತು ಫ್ರೆಂಡ್ಸ್. ನಾನೀಗ ನನ್ನ ಇಂಡಿ ಸ್ಕ್ಯಾನ್ ರಿಪೋರ್ಟ್ ಹಾಗೂ ಡ್ಯುಯಲ್ ಮಾರ್ಕರ್ ಅಥವಾ ಡಬಲ್ ಮಾರ್ಕರ್ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಮುಂದೆ ತೋರಿಸ್ತೀನಿ. ನಿಮಗಿದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನನ್ನ NT ಸ್ಕ್ಯಾನ್ ರಿಪೋರ್ಟ್. ನೀವು ಇಲ್ಲಿ ನೋಡ್ಬೋದು 13 ವೀಕ್ಸ್ 1 ಡೇ ಆದಾಗ ಇದನ್ನು ಮಾಡಿಸಿರೋದು. ಸೊ ಇದರಲ್ಲಿ ಪ್ಲಸೆಂಟಾ ಪೊಸಿಷನ್, ಫೀಟಲ್ ಹಾರ್ಟ್ ರೇಟ್ ಹಾಗೂ ನೀವು ಇಲ್ಲಿ ನೋಡ್ಬೋದು CRL. ಅದನ್ನು ನಾನು ಆವಾಗಲೇ ಹೇಳಿದ್ದೆ, ಕ್ರೌನ್ ಟು ರಂಪ್ ಲೆಂತ್. ಆಮೇಲೆ ನೇಸಲ್ ಬೋನ್ ಕಾಣಿಸ್ತಾ ಇದೆಯಾ ಅಂತ ನೋಡ್ತಾರೆ. ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ಅದು ನಾರ್ಮಲ್ ಇದೆಯಾ ಅಥವಾ ಅಬ್ನಾರ್ಮಲ್ ಇದೆಯಾ ಅದನ್ನು ಹೇಳ್ತಾರೆ. ಹಾಗೂ ಫೀಟಲ್ ಅನಾಟಮಿನೂ ಮಾಡಿರ್ತಾರೆ ಫ್ರೆಂಡ್ಸ್. ಇದಲ್ಲದೆ ಅನಾಮಲಿ ಸ್ಕ್ಯಾನಲ್ಲೂ ಮತ್ತು ಗ್ರೋತ್ ಸ್ಕ್ಯಾನಲ್ಲೂ ಫೀಟಲ್ ಅನಾಟಮಿ ಮಾಡ್ತಾರೆ. ಬಟ್ ದಿಸ್ ಈಸ್ ಅ ಬೇಸಿಕ್ ಥಿಂಗ್. ಸೊ ನೀವಿಲ್ಲಿ ನೋಡ್ಬೋದು ಬೇಸಿಕ್ ಸ್ಕ್ರೀನ್ ಟೆಸ್ಟಲ್ಲಿ ಮಗುದು ನಾನು ಹೇಳಿದ್ನಲ್ಲ ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ಆ ಫ್ಲೂಯಿಡ್ ಅದು ಪ್ರಾಪರ್ ಆಗಿದ್ದರೆ ಮಗುಗೆ ಡೌನ್ ಸಿಂಡ್ರೋಮ್ ಇಲ್ಲ ಅಂತ. ಸೊ ಇದನ್ನು ಚೆಕ್ ಮಾಡಿ ಇದ್ರ ಜೊತೆ ಡಬಲ್ ಮಾರ್ಕರ್ ಟೆಸ್ಟು ಮಾಡಿ ನಮಗೆ ಮಗುವಿನ ಹಾರ್ಟ್ ರೇಟೆಲ್ಲ ಕೇಳಿಸಿ ಕೊಡ್ತಾರೆ ಫ್ರೆಂಡ್ಸ್. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆದ ನಂತರ ಅದೇ ದಿನ ನಮಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತಾರೆ, ಇದು ಡಬಲ್ ಮಾರ್ಕರ್ ಟೆಸ್ಟಿಗೋಸ್ಕರ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡೌನ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಪಟಾವ್ ಸಿಂಡ್ರೋಮ್ ಎಲ್ಲದೂ ಲೋ ರಿಸ್ಕಲ್ಲಿದೆ. ಸೊ ಫೈನಲಿ ದ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಫಾರ್ ದ ಗಿವನ್ ಸ್ಯಾಂಪಲ್ ಈಸ್ ಫೌಂಡ್ ಸ್ಕ್ರೀನ್ ನೆಗೆಟಿವ್ ಅಂತ ಇದೆ ಫ್ರೆಂಡ್ಸ್. ಇದೇನಾದರೂ ನೆಗೆಟಿವ್ ಅಂತ ಬಂತಂದರೆ ನಾವು ಟೆನ್ಷನ್ ಮಾಡ್ಕೊಳೋದು ಏನೂ ಬೇಡ. ಬಟ್ ಇನ್ ಕೇಸ್ ಇದರಲ್ಲಿ ಏನಾರು ಪಾಸಿಟಿವ್ ಅಂತ ಬಂತು ಅಥವಾ ಹೈ ರಿಸ್ಕ್ ಅಂತ ಬಂದಾಗ ನಾವು ಮತ್ತೆ ಫರ್ದರ್ ಟೆಸ್ಟ್ಗೆ ಹೋಗಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಟೆಸ್ಟ್ ಅಲ್ಲ ಫ್ರೆಂಡ್ಸ್, ಇಟ್ಸ್ ಜಸ್ಟ್ ಅ ರೇಷಿಯೋ. ಇದಕ್ಕೆ ಫರ್ದರ್ ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ದೇವ್ರ ಕೃಪೆ ಏನೂ ಆ ಥರ ನನಗೆ ಬಂದಿಲ್ಲ. ಥ್ಯಾಂಕ್ ಯು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ
ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.